ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ವಿಶೇಷವಾಗಿ ಈ ದಿನ ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿ ದಿವಸ ನಾವು ಮನೆಯಲ್ಲಿ ಅಭಿಷೇಕ ಎಲ್ಲ ಮಾಡಿ ಮನೆ ದೇವ್ರಿಗೆ ಮತ್ತು ರಾಘವೇಂದ್ರ ಸ್ವಾಮಿಯವ್ರಿಗೆ ವಿಶೇಷವಾಗಿ ಈ ದಿನ ಗಂಧಲೇಪನ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ನಾನು ಮಾಡಲಿಲ್ಲ, ಮಕ್ಕಳು ಮಾಡಿರೋದು. ನಾನು ಅವತ್ತು ಬ್ಯುಸಿಯಾಗಿರೋ ಕಾರಣ ನಾನು ಅಂಗಡಿಗೆ ಹೊರಟೋದೆ. ನನ್ನ ಮಗಳು ಮತ್ತು ನನ್ನ ಮಗ ಇಬ್ಬರಳು ಸೇರಿಕೊಂಡು ನಮ್ಮ ಮನೇಲಿ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ನನ್ನ ಮಗಳು ರಾಘವೇಂದ್ರ ಸ್ವಾಮಿಯವ್ರಿಗೆ ಗಂಧಲೇಪನ ಪೂಜೆ ಮಾಡಿದ್ದಾಳೆ. ನನಗಂತೂ ತುಂಬ ಖುಷಿ ಅನ್ನಿಸ್ತು. ಮಕ್ಳಿಗೆ ಇಷ್ಟು ಹೇಳ್ಕೊಟ್ಟು ಮನೇಲಿ ಇಷ್ಟು ಪೂಜೆ ಮಾಡಿದಾರಲ್ಲ, ಅದಕ್ಕೆ ನನಗೆ ತುಂಬ ಖುಷಿ ಅಂತ ಅನ್ನಿಸ್ತು. ಹೇಳ್ಕೊಟ್ಟಿರೋದು ಸಾರ್ಥಕ ಅನ್ನಿಸ್ತು. ಎಲ್ಲ ತೊಳೆದು ಎಲ್ಲ ಅಭಿಷೇಕ ಎಲ್ಲ ಮಾಡಿ ರಾಘವೇಂದ್ರ ಸ್ವಾಮಿಯವ್ರಿಗೆ ಗಂಧಲೇಪನ ಎಲ್ಲ ಪೂಜೆ ಮಾಡಿದ್ದಾರೆ ಅಂತ. ಆ ದಿನ ನಾನು ಅಂಗಡೀಲಿ ಬ್ಯುಸಿಯಾಗಿ ಹೋಗಿದ್ದೆ. ನಾನು ಅಂಗಡಿಗೆ ಹೊರಟೋಗಿದ್ದೆ. ಮಗಳು ಮಗ ಇಬ್ಬರಳು ಸೇರ್ಕೊಂಡು ಪೂಜೆ ಮಾಡಿದ್ದಾರೆ. ಆಮೇಲೆ ಮಗಳು ಒಂದು ಸ್ವಲ್ಪ ಟಿಫನ್ ತೊಗೊಂಡು ಅಂಗಡಿಗೆ ಬಂದು ಒಂದು ಸಣ್ಣದಾಗಿ ವಿಡಿಯೋ ಮಾಡಿದ್ದಾಳೆ. ಆಮೇಲೆ ಹೇಳ್ತಾಯಿದ್ಲು, ಬ್ಯುಸಿ ಆಗಿಬಿಟ್ಟಿದ್ರಾ ಅಮ್ಮ ಅಂತ. ಹೌದು ಮಗಳೇ ಅಂದೆ. ಸಂಜೆಗೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಶಾಪಿಂಗೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಅಂತ ಅಂದರೆ ನಾನು ಮನೆಗೆ ಬಂದು ಅರಿಶಿನ ಕುಂಕುಮ ಭರಣಿಗೆ ಅರಿಶಿನ ಕುಂಕುಮ ಕೊಟ್ಟು ಅದನ್ನ ತುಂಬಿಸ್ಬಿಟ್ಟು ಅರಿಶಿನ ಕುಂಕುಮನ ಕೊಡ್ತಾಯಿದ್ದೀನಿ. ಯಾಕೆಂದರೆ ಇವತ್ತು ಅಕ್ಷಯ ತೃತೀಯ ದಿನ ಏನಾದರೂ ದಾನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದ್ರು. ನಾನೊಬ್ಬರು ಫಾಲೋ ಮಾಡ್ತಾಯಿದ್ದೀನಿ, ವೀಣಾ ಜೋಶಿಯವರು ಅಂತ. ಅವ್ರು ಹೇಳಿದರು. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಒಂದು 3 ಜನಕ್ಕೆ ಅರಿಶಿನ ಕುಂಕುಮನ ಭರಣಿ ತೊಗೊಬಂದ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ತುಂಬಿ, ಸ್ಫೂರ್ತಿನೂ ಬಂದಿದ್ಲು, ಅವಳಿಗೂ ಅರಿಶಿನ ಕುಂಕುಮ ಕರೆದಿದ್ದೆ. ಎಲ್ಲರಿಗೂ ಕರೆದು ಒಂದು 5 ಜನಕ್ಕೆ ಮಗಳ ಕೈಯಲ್ಲಿ ಕೊಡ್ತಾಯಿದ್ದೀನಿ. ಮತ್ತು ಪಕ್ಕದ ಮನೆ ಬ್ರಾಹ್ಮಣರು ಆಂಟಿ ಬಂದಿದ್ದರು. ಇದು ಚಿನ್ಮಯ್ ಫ್ರೆಂಡು ಬೆಳ್ಳಿ ಅಂತ, ಅವಳು ಬಂದಿದ್ಲು. ಎಲ್ಲರೂ ಬಂದಿದ್ದರು. ನನಗೆ ತುಂಬ ಖುಷಿ ಅನ್ನಿಸ್ತು ಎಲ್ಲರ ಜೊತೆನೂ ಮಾತಾಡಿಕೊಂಡು. ಮತ್ತು ದೀಪದಾನನೂ ಮಾಡ್ತೀನಿ. ಹೊಸ ದೀಪ ತೊಗೊಬಂದಿದ್ವಿ. ಹೊಸ ದೀಪಕ್ಕೆ ತುಪ್ಪ ಹಾಕಿ ಬತ್ತಿ ಹಚ್ಬಿಟ್ಟೆ ಕೊಡಬೇಕು ಅಂತ ಹೇಳಿದರು ವೀಣಾ ಜೋಶಿಯವರು. ಅವತ್ತಿನ ದಿವಸ ನಮ್ಮ ಮನೆ ಮೇಲ್ಗಡೆ ಮನೆಯವ್ರ ಮನೆಗೆ 1-2 ಜನ ನೆಂಟರು ಬಂದಿದ್ದರು. ಅವ್ರನ್ನೂ ಕರೆದಿದ್ವಿ. ಅವರು ಬಂದುಬಿಟ್ಟು ಅರಿಶಿನ ಕುಂಕುಮ ತೊಗೊಂಡೋದ್ರು. ಮತ್ತು ನಾನೊಂದು 5 ನಿಮಿಷ ಎಲ್ಲ ಹೋದ್ಮೇಲೆ ಕಾಫಿ ಟೀ ಕುಡಿದ್ವಿ, ನಾನು ಸ್ಫೂರ್ತಿ ಮಾತಾಡಿಕೊಂಡು. ನನಗೆ ಮಧ್ಯಾಹ್ನ ಗೃಹ ಪ್ರವೇಶಕ್ಕೆ ಹೋಗೋಕ್ಕಾಗಲಿಲ್ಲ. ನಮ್ಮ ಮನೆ ಪಕ್ಕದ ಮನೆಯವರೇ, ಭವಾನಿ ಆಂಟಿ ಮನೆಗೆ. ಅವ್ರ ಸೊಸೆ ಅವರು ಮಮತಾ ಅಂತ, ಅವ್ರ ಮನೆಗೆ ಹೋಗಿ ಸಣ್ಣದಾಗಿ ಒಂದು ವಿಡಿಯೋ ಮಾಡಿಕೊಂಡು ದೇವ್ರನ್ನೆಲ್ಲ ತುಂಬ ಚೆನ್ನಾಗಿ ಕೂರಿಸಿದ್ರು. ಅವ್ರ ಮನೆ ವಿಶೇಷವಾಗಿ ಒಂದು ದೇವ್ರ ಮನೆಗೆ ಒಂದು ಡಿಸೈನ್ ಮಾಡಿಸಿದ್ರು ಅವ್ರ ಮಗ. ತುಂಬ ಚೆನ್ನಾಗಿತ್ತು. ಈ ಡಿಸೈನ್ ನೋಡಿ ತುಂಬ ಖುಷಿ ಅನ್ನಿಸ್ತು. ಯಾರೆಲ್ಲ ಮಾಡಿಸ್ಬೇಕು ಅಂತ ಇದ್ದೀರಾ ನೋಡಿ, ಈ ಡಿಸೈನ್ ನೋಡ್ಬಿಟ್ಟು ಮಾಡಿಸಿ. ಅವ್ರ ಮನೆ ನಮ್ಮ ಮನೆ ಪಕ್ಕದಲ್ಲೇ ಇರೋದು. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.